ಲಾಸ್ಟ್ ಮೊಮೆಂಟಲ್ಲೆಲ್ಲ ಹಾಳಾಗೋಯ್ತು ಕಣೋ. ಛೇ, ಆದ್ರೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಏನೇನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನ ಮಾಡೇ ಮಾಡಿ. ಜಯದೇವ್ ಅವರೇ, ನಾನು ಮಾತಾಡಿದ್ದೀವಳು ಏನಾದರೂ ಕೇಳಿಸ್ಕೊಂಡ್ಬಿಟ್ಲಾ? ಜಯದೇವ್ ಅವರೇ, ನೀವು ತಪ್ಪು ತಿಳ್ಕೊಳ್ದೇ ಇದ್ರೆ ಒಂದು ಮಾತು ಕೇಳಲ್ಲ? ಅದಕ್ಕೆ ಕೇಳಿ. ನೀವು ಡ್ರಿಂಕ್ಸ್ ಮಾಡ್ತೀರಾ? ಇದೇನು ಹೀಗೆ ಕೇಳ್ತಿದ್ದಾಳೆ? ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ. ಹೇಳಿ ಜಯದೇವ್ ಅವರೇ, ನೀವು ಡ್ರಿಂಕ್ಸ್ ಮಾಡ್ತೀರಾ? ಅದಕ್ಕೆ ಡ್ರಿಂಕ್ಸು ಅದು ನನಗೆ ಡ್ರಿಂಕ್ಸ್ ಸ್ಮೆಲ್ ಅಂದ್ರೆ ಆಗಲ್ಲ ಅಂತದ್ರಲ್ಲಿ ಅಭ್ಯಾಸ ಎಲ್ಲಿಂದ ಬರ್ಬೇಕದ್ಕೆ. ಹೌದು, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಏನಿಲ್ಲ, ನೆನ್ನೆ ಪಾರ್ಥ ಅವರು ತುಂಬ ವಿಚಿತ್ರವಾಗಿ ನಡ್ಕೋತಿದ್ರು. ಅವ್ರು ನಿಮ್ಮನ್ನು ಭೇಟಿ ಆಗೋಕ್ಕೆ ಫಾರ್ಮ್ ಹೌಸಿಗೆ ಬಂದಿದ್ರಲ್ಲ, ಆಗ ಮೇ ಬಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಅವ್ರ ಜ್ಯೂಸಲ್ಲಿ ಪಾರ್ಥ ಅವ್ರಿಗೆ ಗೊತ್ತಿಲ್ಲದೆ ಡ್ರಿಂಕ್ಸ್ ಏನಾದರೂ ಮಿಕ್ಸ್ ಮಾಡಿಕೊಟ್ರಾ ಅಂತ. ಚೇಚೆ ಇಲ್ಲ, ಅದಕ್ಕೆ ನನ್ನ ಫ್ರೆಂಡ್ ಸರ್ಕಲ್ ಇರೋರೆಲ್ಲ ತುಂಬ ಡೀಸೆಂಟು, ಇನ್ನೋಸೆಂಟು, ಈ ಕ್ಯಾಟಗರಿಯವರು. ಡ್ರಿಂಕ್ಸ್ ವಿಷಯಕ್ಕಂತೂ ಯಾರು ಹೋಗೋದಿಲ್ಲ. ಆ ಥರ ಎಲ್ಲ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ದಯವಿಟ್ಟು ನಿಮ್ಮ ಮೈಂಡಿಂದ ಅದನ್ನು ತೆಗೆದುಹಾಕ್ಬಿಡಿ. ಆದರೂ ನೀವು ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ. ಶ್ರೀಮಂತರ ಮನೆ ಮಕ್ಕಳಿಗೆ ಫೇಕ್ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ. ತಮ್ಮ ಲಾಭಕ್ಕೋಸ್ಕರ ನಿಮ್ಮನ್ನು ದಾರಿ ತಪ್ಸಕ್ಕೆ ಕಾಯ್ತಿರ್ತಾರೆ. ಯಾವುದೇ ಕಾರಣಕ್ಕೂ ನೀವು ಅದಕ್ಕೆ ಬಲಿಯಾಗಬೇಡಿ. ನಿಮ್ಮಣ್ಣ ನಿಮ್ಮ ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ. ಪ್ಲೀಸ್ ಅದನ್ನು ಸುಳ್ಳು ಮಾಡಬೇಡಿ. ಅದಕ್ಕೆ ಅನ್ನೋ ಸಲಿಗೆಯಲ್ಲಿ ಇಷ್ಟೆಲ್ಲ ಹೇಳೋ ಧೈರ್ಯ ಮಾಡಿಬಿಟ್ಟೆ. ನನ್ನ ಲಿಮಿಟ್ ಮೀರಿ ಮಾತಾಡಿದರೆ ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಏನು ಅನ್ಕೋಬಿಡಿ. ಇಟ್ಸ್ ಓಕೆ. ಅದಕ್ಕೆ ನನಗೆ ಅಣ್ಣ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನನಗೆ ಅಡ್ವೈಸ್ ಮಾಡೋ ಎಲ್ಲ ರೈಟ್ಸು ನಿಮಗಿದೆ. ಅದಕ್ಕೆ ನೀವು ಹೇಳ್ತಿರೋದು ಕರೆಕ್ಟೇನೆ. ಇನ್ಮೇಲೆ ಪಕ್ಕ ನಾನು ಹುಷಾರಲ್ಲಿರ್ತೀನಿ. ಅದಕ್ಕೆ ಥ್ಯಾಂಕ್ಸ್ ಫಾರ್ ಯೋರ್ ಕೇರ್ ಆ್ಯಂಡ್ ಕನ್ಸರ್ನ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಿನ್ನೆ ಅಪ್ಪಿನ ನೀವು ಔಟ್ಸ್ಕಟ್ ಏರಿಯಾದಿಂದ ಪಿಕಪ್ ಮಾಡಿದ್ರಲ್ಲ, ಅಲ್ಲಿ ಆಟೋ, ಬಸ್ಸು, ಕ್ಯಾಬ್ ಸಿಗೋದು ಕಷ್ಟ. ನಿಮ್ಮಿಂದಾನೇ ಅವಳು ಮನೆಗೆ ಸೇಫಾಗಿ ತಲುಪೋಂಗಾಯ್ತು. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಏನದಕ್ಕೆ ನೀವು ಥ್ಯಾಂಕ್ಸ್ ಎಲ್ಲ ಹೇಳಿ ನನ್ನ ದೂರ ತಳಕ್ಕೆ ನೋಡ್ತಾ ಇದ್ದೀರಾ? ನಾವೆಲ್ಲ ಒಂದೇ ಮನೆಯವ್ರು. ಅದಕ್ಕೆ ಇಷ್ಟು ಮಾಡದೆ ಇದ್ರೆ ಹೇಗೆ? ದಯವಿಟ್ಟು ಥ್ಯಾಂಕ್ಸ್ ಮಾತ್ರ ನಮ್ಮಿಬ್ಬರ ಮಧ್ಯೆ ಬರಲೇಬಾರ್ದು, ಪ್ಲೀಸ್. ಸರಿ ಸರಿ. ಥ್ಯಾಂಕ್ ಗಾಡ್. ಸದ್ಯ ಇವಳೇನು ಕೇಳಿಸ್ಕೊಂಡಿಲ್ಲ. ಎಲ್ಲಿ ಇವಳು ಇದನ್ನೆಲ್ಲ ಕೇಳಿಸ್ಕೊಂಡು ಹೊಸ ಹೆಡ್ಡೇಕ್ ಶುರು ಆಗುತ್ತೋ ಅನ್ಕೊಂಡ್ಬಿಟ್ಟಿದ್ದು. ಗೌತಮ್ ಅವರೇ, ಸಾರಿ ಡಿಸ್ಟರ್ಬ್ ಮಾಡ್ತಿದ್ದೀನಾ? ಹೇಳಿ. ಅದು ಮದುವೆಗೆ ಅಂತ ಕೋಚಿಂಗ್ ಸೆಂಟ್ರಿಗೆ ಲೀವ್ ಅಪ್ಲೈ ಮಾಡಿದ್ದೆ. ಅದು ಮುಗಿತಾ ಬಂತು. ವಾಪಸ್ ಹೋಗೋದು ಬೇಡ ಅಂತ ಯೋಚನೆ ಮಾಡ್ತಿದ್ದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಒಂಥರ ಕನ್ಫ್ಯೂಸ್ಡ್ ಆಗಿದ್ದೀನಿ. ಕನ್ಫ್ಯೂಸ್ ಆಗುವಂಥದ್ದೇನಿದೆ? ಗೊತ್ತಿಲ್ಲ, ಆದರೆ ಹಾಗಾಗ್ತಿರೋದು ನಿಜ. ಒಂದು ಕೆಲಸ ಮಾಡಿ, ಮಹಿಮಾ ಸೀಮಂತ ಆಗೋ ತನಕ ನಿಮ್ಮ ರಜಾನ ಎಕ್ಸ್ಟೆಂಡ್ ಮಾಡಿ. ಅದಾದಮೇಲೆ ಯಾವಾಗ ಹೋಗಬೇಕು ಏನು ಅಂತ ಡಿಸೈಡ್ ಮಾಡಿ. ಓಕೆ? ಸರಿ, ಮಾತಾಡಿ ನೋಡ್ತೀನಿ. ಒಂದು ನಿಮಿಷ. ನನಗೆ ಆಶ್ಚರ್ಯ ಆಗ್ತಿರೋದೇನು ಅಂತ ಹೇಳಿದ್ರೆ, ಯಾವಾಗ ನೋಡಿದ್ರು ಲೆಕ್ಚರ್, ಐ ಮೀನ್ ಲೆಕ್ಚರಿಂಗ್ ನಿಮ್ಗೆ ಇಷ್ಟ ಅಲ್ವಾ? ಈಗ ವಾಪಸ್ ಹೋಗ್ಲೋ ಬೇಡವೋ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ನಿಮ್ಮ ಜಾಬ್ ನಿಮ್ಗೆ ಇಷ್ಟ ತಾನೇ? ತುಂಬ ಇಷ್ಟಪಡ್ತೀನಿ. ಕನ್ಫ್ಯೂಷನ್ ಏನೋ ಗೊತ್ತಿಲ್ಲ. ನಾನು ಹೋಗ್ಬೇಕಂತಾನೆ ಇದ್ದೆ, ಬಟ್ ಈಗ ಐ ಆಮ್ ಹ್ಯಾವಿಂಗ್ ಸೆಕೆಂಡ್ ಥಾಟ್ಸ್. ಸರಿ, ಸೀಮಂತ ಮುಗಿಲಿ, ಆಮೇಲೆ ಮಾತಾಡೋಣ. ಸರಿ. ಮಹಿಮಾ, ಒಂದು ನಿಮಿಷ ಇರಮ್ಮ. ಕಂದ, ಏನು ತಿಳ್ಕೊಬೇಡ. ಆದರೆ ಈ ಇನಿಷಿಯಲ್ ಡೇಸಲ್ಲಿ ಇಷ್ಟೊಂದು ಹೀಲ್ಸ್ ಹಾಕ್ಕೊಂಡು ಓಡಾಡೋದು ಒಳ್ಳೇದಲ್ಲ.
ಒಂದು 3-4 ಮಂತ್ಸು ನಿನಗೆ ಮಗುಗೆ ಎಲ್ಲರಿಗೂ ಕ್ರೂಷಿಯಲ್ ಆಗಿರುತ್ತೆ. ಅದಕ್ಕೆ ಹೇಳಿದೆ. ಓ ಗಾಡ್, ಮತ್ತೆ ಶುರು ಮಾಡಿಕೊಂಡ್ರು. ಆಮೇಲೆ ಇನ್ನೊಂದು ವಿಷಯ, ಇನ್ಮೇಲೆ ನೀನು ಸ್ಟುಡಿಯೋವರೆಗೂ ಹೋಗೋದು ಬೇಡ. ಅದ್ರದ್ದು ಏನು ಕೆಲಸ ಇದ್ದರೂ ಮನೇಲೇ ಮಾಡ್ಕೊ. ನಾ ಹೇಳಿದ್ನಲ್ಲ, ಈ ಒಂದು 3-4 ಮಂತ್ಸು ಸ್ವಲ್ಪ ಕ್ರೂಷಿಯಲ್ ಆಗಿರುತ್ತೆ. ಅದಕ್ಕೆ ಹೆಚ್ಚು ಟ್ರಾವೆಲ್ ಮಾಡೋದು ಅದೆಲ್ಲ ಬೇಡ ಅಂತ. ಹೌದು ಕಂದ, ನಿಮ್ಮ ಮತ್ತೆ ಹೇಳ್ತಾ ಇರೋದು ಕರೆಕ್ಟು. ಈ 1-2-3 ತಿಂಗಳು ನೀ ತುಂಬ ಹುಷಾರಾಗಿರಬೇಕು, ಎಕ್ಸ್ಟ್ರಾ ಕೇರ್ ತಗೋಬೇಕು. ಪುಟಿ, ಒಂದು ಹೆಜ್ಜೆ ಇಡಬೇಕಾದ್ರೂ 10 ಸಾರಿ ಯೋಚನೆ ಮಾಡಬೇಕು, ನಾಜೂಕಾಗಿಡಬೇಕು. ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಒಂದು 6-7 ತಿಂಗಳಾದಮೇಲೆ ಹೊಟ್ಟೆ ಸ್ವಲ್ಪ ಭಾರ ಅನಿಸುತ್ತೆ ಬಿಟ್ಟರೆ ಬೇರೆ ಏನೂ ತೊಂದರೆ ಇರೋದಿಲ್ಲ. ಯು ವಿಲ್ ಬಿ ಫೈನ್. ಹೌದಮ್ಮ, ಅಲ್ಲಿವರೆಗೂ ನಮ್ಮ ಹುಷಾರಲ್ಲಿ ನಾವಿರಬೇಕು. ಯಾವುದೂ ತೊಂದರೆ ಆಗದಿರೋ ಹಾಗೆ ನೋಡ್ಕೋಬೇಕು. ಅಷ್ಟು ಮಾಡಿದ್ರೆ ಸಾಕು, ಅರ್ಧ ಯುದ್ಧ ಗೆದ್ದಂಗೆ. ನಾನು ಇಷ್ಟು ದಿನ ಇದನ್ನು ಒಳಗಡೆ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡಿದ್ದದ್ದು. ಈಗೇನು ಇವರು ಸ್ಪೆಷಲಾಗಿ ಹೇಳೋದು ಯುದ್ಧ ಅಂತ? ಗಾಡ್, ಎಲ್ಲನೂ ಹೀಗೆ ಪ್ರಾಬ್ಲಮ್ ಥರನೇ ನೋಡ್ತಾರೆ. ಯಾಕಂದ ಸುಮ್ಮನಾಗ್ಬಿಟ್ಟೆ? ನಾವು ದೊಡ್ಡವ್ರು ಏನಾದ್ರು ಹೇಳ್ತೀವಿ ಅಂದರೆ ಅದು ನಿನ್ನ ಒಳ್ಳೇದಕ್ಕಲ್ವಕ್ಕಂತ. ನೋಡು, ನಿನಗೆ ಹುಟ್ಟೋ ಮಗುನಲ್ಲಿ ನಮ್ಮೆಲ್ಲರ ಸಂತೋಷ ಇದೆ, ನಮ್ಮೆಲ್ಲರ ನಿರೀಕ್ಷೆ ಇದೆ. ಅಂದಮೇಲೆ ಯಾವ ತೊಂದರೆನೂ ಆಗದೆ ಎಲ್ಲ ಸುಸೂತ್ರವಾಗಿ ಆಗಬೇಕು ಅಂತ ಬಯಸೋದು ಸಹಜ ಅಲ್ವೇನಮ್ಮ? ಹಾಂ ಮಾವ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ದಿನ ನೀನು ಮನೇಲೇ ಇರೋದು ಒಳ್ಳೆಯದು. ಕೆಲಸಕ್ಕೆ ಹೋಗೋದು ಬೇಡ. ಈಗ ನಿನ್ನ ದೇಹಕ್ಕೆ ಮನಸ್ಸಿಗೆ ವಿಶ್ರಾಂತಿ ಬೇಕು. ಆಗಲೇ ಮಗು ಚೆನ್ನಾಗಿ ಬೆಳೆಯೋದು. ಮಹಿ, ಅಪ್ಪ ಅಮ್ಮ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಕೆಲಸ ಯಾವಾಗಲೂ ಇರುತ್ತೆ, ಆದರೆ ಈಗ ನೀನು ರೆಸ್ಟ್ ಮಾಡೋದೇ ಬೆಟರ್ ಅಂತ ಅನಿಸ್ತಿದೆ. ಹೌದು ಅದಕ್ಕೆ, ಅಷ್ಟಕ್ಕೂ ನೀವು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು? ಐ ಮೀನ್, ಅದರ ಅವಶ್ಯಕತೆ ಏನಿದೆ? ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಇವಾಗ ಸದ್ಯಕ್ಕೆ ನೀವು ನಿಮ್ಮ ಕೇರ್ ತಗೊಳ್ಳಿ, ಅದು ಎಲ್ಲದಕ್ಕಿಂತಲೂ ಇಂಪಾರ್ಟೆಂಟ್. ಸರಿ, ನೀವೆಲ್ಲ ಇಷ್ಟೊಂದು ಹೇಳ್ತಿದ್ದೀರಾ ಅಂದರೆ ಕೇಳದೆ ಇರ್ತೀನ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಪುಟ್ಟಿ, ಅರ್ಥ ಮಾಡ್ಕೊಂಡಿದ್ದಕ್ಕೆ. ಮುದ್ದು, ನಿಂಗೊಂದು ಫ್ರೆಶ್ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ಓಕೆ? ಸರಿ ಮಹಿ, ನೀನು ಹೋಗಿ ರೆಸ್ಟ್ ಮಾಡು. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಬಾಯ್. ರೆಸ್ಟ್ ಮಾಡೋಕ್ಕಲ್ಲ. ಛೇ, ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ಎಲ್ಲನೂ ಬಿಟ್ಟು ಜೈಲಿನಲ್ಲಿರೋ ಥರ 4 ಗೋಡೆ ಮತ್ತೆ ಮನೇಲೇ ಇರೋಕ್ಕಾಗತ್ತಾ? ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಬೇಕಾ? ಇಲ್ಲ, ಹೀಗೆ ಇದ್ರೆ ನಾನು ಮೆಂಟ್ಲಾಗಿ ಹೋಗ್ತೀನಿ. ಇವ್ರು ಹೇಳ್ತಾರೆ ಅಂತ ನಾನು ಇಲ್ಲೇ ಕುತ್ಕೊಂಡಿರೋಕ್ಕಾಗತ್ತಾ? ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಬೇಕಾ? ಬಟ್ ಏನು ಮಾಡಲಿ? ಹಾಂ, ಅದೇ ಬೆಸ್ಟು. ಅಣ್ಣಂಗೆ ಫೋನ್ ಮಾಡಿ, ಅಣ್ಣ ನನಗಿಲ್ಲಿರೋಕ್ಕಾಗ್ತಾ ಇಲ್ಲ, ನಾನು ನಿಮ್ಮೆಲ್ಲರೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಪ್ಲೀಸ್ ಬಂದು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿ ಅಲ್ಲಿಗೆ ಶಿಫ್ಟ್ ಆಗ್ತೀನಿ. ಅಲ್ಲಿ ಹೇಗೆ ಬೇಕಾದರೂ ಇರ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಅಣ್ಣಂಗೆ ಈಗಲೇ ಫೋನ್ ಮಾಡ್ತೀನಿ. ಆನಂದ್ಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಹಾಂ, ಇವತ್ತು 1 ಸೆಕೆಂಡ್, ಅಲ್ಲಿ ಕಾಲಿ ಬ್ಯಾಕ್. ಹಾಯ್ ಪುಟ್ಟ, ನೀನು ಬೆಳಗ್ಗೆ ನನ್ನ ನೆನೆಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ಯಾ? ಅಣ್ಣ ಅಷ್ಟೊಂದು ನೆನಪಾದ್ನಾ? ಹಾಂ ಅಣ್ಣ, ಯಾಕೋ ನೀನು ತುಂಬಾ ನೆನಪಾಗ್ತಾ ಇದೆಯಾ. ಐ ಆಮ್ ಮಿಸ್ಸಿಂಗ್ ಯು ಅಣ್ಣ, ಐ ಆಮ್ ಮಿಸ್ಸಿಂಗ್ ಯು ಸೋ ಮಚ್. ನನಗೆ ನೀನು ನೋಡಬೇಕು ಅನ್ನಿಸ್ತಾ ಇದೆ. ಹೌದಾ? ದೆನ್ ವಾಟ್ ಆರ್ ಯು ವೇಟಿಂಗ್ ಫಾರ್? ಬಂದ್ಬಿಡು. ನಿಮ್ಮ ಮನೆಗೆ ಯಾವ ಟೈಮಲ್ಲಿ ಬೇಕಾದ್ರೆ ನೀನು ಬರ್ಬೋದಪ್ಪ. ಬಾ, ಕಾಯ್ತಾ ಇರ್ತೀನಿ. ಅಣ್ಣ, ಅದು ಹಾಗಲ್ಲ. ನಾನು ನಿನ್ನನ್ನು, ಅಮ್ಮನ್ನ, ಅಣ್ಣನ್ನ, ಅದರಲ್ಲೂ ನಮ್ಮ ಮನೇನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನಗಿಲ್ಲಿರೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ. ಯಾಕೆ ಪುಟ್ಟ, ಏನಾಯಿತು? ಅಲ್ಲೇನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ಯಾರಿಂದನಾದರೂ ತೊಂದರೆ ಏನಾದರೂ? ಇಲ್ಲ ಅಣ್ಣ, ಆ ಥರ ಏನೂ ಇಲ್ಲ. ಬಟ್ ಎಷ್ಟಾದರೂ ಮನೆಯವರೇ ಅಲ್ವಾ, ನನಗೆ ಅಲ್ಲಿದ್ದ ಹಾಗೆ ಇಲ್ಲಿರೋಕ್ಕಾಗ್ತಾ ಇಲ್ಲ. ಯಾಕೋ ನಾನು ಎಲ್ಲನೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಫೀಲ್ ಯಾವಾಗಲೂ ಇರುತ್ತೆ. ನನಗೆ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಅಣ್ಣ.
ನಾನು ಅಲ್ಲಿಗೆ ಬಂದಿರಲ್ಲ ಪ್ಲೀಸ್. ಯಾಕಣ್ಣ ಸೈಲೆಂಟ್ ಅದೇ? ನಾನು ಬರೋದು ನಿನ್ಗೆ ಇಷ್ಟ ಇಲ್ವಾ? ಹಾಗಲ್ಲ ಪುಟ್ಟ. ಓಕೆ, ಈ ವಿಚಾರವಾಗಿ ನಾನು ಮನೆಯವ್ರ ಹತ್ರ ಒಂದ್ಸತಿ ಮಾತಾಡ್ತೀನಿ. ಓಕೆ ಓಕೆ ಅಣ್ಣ. ಓಕೆ ಪುಟ್ಟ, ಬಾಯ್. ಈಗ ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಮಾಮ್ ಬೇಡ ಅಂತಾಳೆ, ಆದರೆ ಅಣ್ಣ ನನ್ನನ್ನು ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ. ಅಣ್ಣನೇ ಮಾಮ್ನ ಕನ್ವಿನ್ಸ್ ಮಾಡಿ ಅಲ್ಲೇ ಕರೆಸ್ಕೋತಾನೆ. ನಾನು ಆಮೇಲೆ ಅಲ್ಲೇ ಆರಾಮಾಗಿರಬಹುದು, ಮತ್ತೆ ಫಾರ್ಮಿಗೆ ಬರಬಹುದು. ಏನು ಮಾಡ್ತಿದ್ದಾನೆ ಇವನು? ಯಾವತ್ತೂ ಇಲ್ದಿರೋ ಕಳೆ ಇವನ್ ಮುಖದಲ್ಲಿ ಲಕ 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 ಅಂತ ಹೊಳಿತಾ ಇದೆಯಲ್ಲ. ಲೆಟ್ ಮಿ ಸಿ. ಅಯ್ಯೋ ದೇವ್ರೆ, ಇವಳ ಡೌಟ್ ಇತ್ತು, ಈಗ ಕನ್ಫರ್ಮ್ ಆಯ್ತು. ಮಾಮ್ಸ್, ನೀನಾ? ಲೇ 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 ಕಳ್ಳ, ಸಿಕ್ಬಿದ್ಯಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ರೆ ಬೆಕ್ಕಿಗೆ ಗೊತ್ತಾಗದಿರ್ಬೋದು, ಹೊರಗಿನ ಪ್ರಪಂಚಕ್ಕೂ ಗೊತ್ತಾಗದಿರ್ಬೋದು, ಆದರೆ ನನ್ನಂಥ ಶಕುನಿಗೆ ಗೊತ್ತಾಗದಿರುತ್ತೇನೋ. ಬೇಡ ಅಳಿಮಯ್ಯ, ನಿನ್ನ ಅತ್ತಿಗೆ ತಂಗಿ ವಿಷಯಕ್ಕೆ ಹೋಗಬೇಡ. ಏನಾದರೂ ಸಣ್ಣ ಎಡವಟ್ಟಾದರೂ ಇಲ್ಲಿಬ್ರು ಜೀವನ ಅಲ್ಲಿಬ್ರು ಜೀವನ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುತ್ತೆ ಕಣೋ. ಸುಮ್ಮನಿರೋ ಮಾಮ್ಸ್. ನೀನು ನನ್ನ ಕುಚಿಕು ಆಗಿದ್ಕೊಂಡು, ನನ್ನ ವೆಲ್ವಿಷರ್ ಆಗಿದ್ಕೊಂಡು, ಇಷ್ಟನ ನನ್ನ ಕ್ಯಾರೆಕ್ಟರ್ ಬಗ್ಗೆ ನೀನು ಅರ್ಥ ಮಾಡ್ಕೊಂಡಿರೋದು? ಏನ್ ಮಾಮ್ಸ್, ಎಷ್ಟು ಕ್ಲೋಸ್ ಆಗಿದ್ಯಾ ನೀನು ನನಗೆ, ಆದರೂ ನೀನು ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಛೇ, ನೋಡು ಮಾಮ್ಸ್, ನನಗೆ ಅವಳ ಲೈಫ್ನ ಬರ್ಬಾದ್ ಮಾಡಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ಇರಲಿಲ್ಲ. ಯಾವಾಗಲೂ ಒಂದ್ಸತಿ ಅದಕ್ಕೆ ವಿಚಾರದಲ್ಲಿ ತಲೆ ಕೆಟ್ಟು ಆ ಥರ ಅನ್ಕೊಂಡಿದ್ದು ನಿಜಾನೇ. ಬಟ್ ಈಗ ಹಾಗಲ್ಲ. ಈ ಸೆಕೆಂಡಲ್ಲಿ ಇರೋ ಸಿಚುವೇಶನ್ನೇ ಬೇರೆ. ಏನಪ್ಪ ಅದು? ಏನು ಅಂತ ಹೇಳಿ ಮಾಮ್ಸ್, ಈ ನಡುವೆ ಅವಳನ್ನ ನೋಡಿದಾಗೆಲ್ಲ ನನಗೆ ತಂಪಾಗಿರೋ ಗಾಳಿ ಲೈಟಾಗಿ ಬೀಸೋಕೆ ಶುರು ಆಗಿದೆ. ಒಂಥರ ಕೂಲಿಂಗ್ ಎಫೆಕ್ಟು ಮಾಮ್ಸ್. ಅದು ಏನು ಅಂತ ನೀನೇನಾದ್ರೂ ಕೇಳಿದ್ರೆ ಅದು ಎಕ್ಸಾಕ್ಟ್ ಆಗಿ ಹೀಗೆ ಅಂತ ಹೇಳಕ್ ನನಗೆ ಗೊತ್ತಾಗ್ತಿಲ್ಲ. ಆದರೆ ಈ ಥರದ್ದು ಏನೋ ಒಂದು ನನ್ನೊಳಗೆ ಆಗ್ತಿದೆ. ಎಲ್ಲದಕ್ಕೂ ಕಾರಣ ಇವಳೆ, ಈ ನನ್ನ ಬಟರ್ಫ್ಲೈ. ಅಯ್ಯೋ ದೇವ್ರೆ, ನೀನು ಹೇಳ್ತಿರೋದು ಕೇಳಿದ್ರೆ ಏನೋ ಬೇರೆ ಸ್ಮೆಲ್ಲೇ ಹೊಡಿತಾ ಇದೆಯಲ್ಲ ಅಳಿಮಯ್ಯ. ಸ್ಮೆಲ್? ಅದು ಸ್ಮೆಲ್ ಅಲ್ಲ ಮಾಮ್ಸ್, ಫ್ರೇಗ್ರೆನ್ಸ್. ಅಚ್ಚ ಕನ್ನಡದಲ್ಲಿ ಪರಿಮಳ ಅಂತಾರಲ್ಲ, ಅದು. ನನ್ನ ಹಾರ್ಟ್ ತುಂಬ ನನ್ನ ಬಟರ್ಫ್ಲೈದೇ ಪರಿಮಳ. ಒಟ್ಟಿನಲ್ಲಿ ಮಾಮ್ಸ್, ನಾನು ಮೆಂಟಲ್ ಆಗ್ಬಿಟ್ಟಿದ್ದೀನಿ ಮಾಮ್ಸ್. ನೀನೇನೇ ಹೇಳು, ಆ ದೇವರು ಅನ್ನೋನು ಇದಾನಲ್ಲ, ಅವನು ತುಂಬ ಪುರ್ಸೊತ್ತಾಗಿದ್ದಾಗ, ಫ್ರೀ ಆಗಿದ್ದಾಗ ಟೈಮು ತಗೊಂಡು ಕೆತ್ತಿ ತಿದ್ದಿ ತೀಡಿ ಮಾಡಿರೋಂಥ ಮಾಸ್ಟರ್ ಪೀಸು ನನ್ನ ಬಟರ್ಫ್ಲೈ. ಅದರಲ್ಲೂ ನನ್ನ ಬಾಡಿ ಸ್ವಲ್ಪ ಉಪಕಾರನ ಜಾಸ್ತಿನೇ ತಿಂದಿದೆ, ತಡ್ಕೊಳಕ್ಕಾಗ್ತಿಲ್ಲ ಮಾಮ್ಸ್. ನೋ 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 ನೋ, ಓನ್ಲಿ ಫೀಲಿಂಗ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಲೋ ಏನು ಹೇಳ್ತಾ ಇದ್ದೀಯ ನೀನು? ನಿನ್ನ ಅಣ್ಣ ತಂಗಿ ಅದೇ ಗುಂಡಿಗೆ ಬಿತ್ತರು, ಅದರಿಂದ ಪಾಠ ಕಲಿಯೋದು ಬಿಟ್ಟು ನೀನು ಅದೇ ಗುಂಡಿಗೆ ಹಾರ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ಯಲ್ಲೋ ಅಳಿಮಯ್ಯ. ಮಾಮ್ಸ್, ನೀನು ಏನೇ ಹೇಳು, ಅದನ್ನು ಕೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆಂದ್ರೆ ನನ್ನ ಬಟರ್ಫ್ಲೈ ನನಗೆ ಆ ಲೆವೆಲ್ ಗುಚ್ಚಿಡ್ಸಿದಾಳೆ ಮಾಮ್ಸ್. ಮಾಮ್ಸ್, ಇಷ್ಟು ದಿನ ತಲೆಯಲ್ಲಿದ್ದಿದ್ದು ನನ್ನ ಬಟರ್ಫ್ಲೈ ಹೇಳ್ದೆ ಕೇಳಿದೆ ಸೀದಾ ಅದು ಯಾವಾಗ ಹಾರ್ಟಿಗೆ ಶಿಫ್ಟ್ ಆದ್ಲೋ ನನಗೆ ಗೊತ್ತಿಲ್ಲ. ನೋಡು ಮಾಮ್ಸ್, ಪ್ಲೀಸ್ ದಯವಿಟ್ಟು ನನ್ನ ಬಟರ್ಫ್ಲೈ ಮ್ಯಾಟ್ರನ್ನ ಎಲ್ಲೂ ಯಾರ ಹತ್ರನೂ ಡಿಸ್ಕ್ಲೋಸ್ ಮಾತ್ರ ಮಾಡಬೇಡ ಮಾಮ್ಸ್. ಅಷ್ಟೇ ನಾನು ನಿನ್ನ ಹತ್ರ ಕೇಳ್ಕೊತಾ ಇರೋದು. ಎಷ್ಟೇ ಆಗಲಿ ನೀನು ನನ್ನ ಕುಚಿಕೋಲ್. ಬಾಯ್, ಥ್ಯಾಂಕ್ ಯು.
ಮಾಮ್, ವಾಟ್ ಈಸ್ ದಿ ಮ್ಯಾಟರ್? ಎನಿ ಐಡಿಯಾ? ನೋ ಐಡಿಯಾ. ಇರೋ ಗೊತ್ತಾಗುತ್ತೆ. ಭೂಮಿಕಾ, ಏನೋ ಗುಂಡು, ಏನೋ ಮಾತಾಡ್ಬೇಕಂತ ಎಲ್ರೂ ಸೇರಿಸಿದ್ಯಾ? ಏನು ವಿಷಯ? ಅಜ್ಜಿ, ಆದಷ್ಟು ಬೇಗ ಮಹಿಮಾನ ಈ ಮನೆಗೆ ಕರ್ಕೊಂಬರ್ಬೇಕು ಅಂತ ಆಸೆ. ಹೇಗೆ ಕರ್ಕೊಂಬರೋದು? ಕರ್ಕೊಂಬರ್ಬೋದಾ? ಓಕೆನಾ? ಅಥವಾ ಅವಳನ್ನ ಕರ್ಕೊಂಬರೋದಕ್ಕೆ ಶಾಸ್ತ್ರ ಆ ಥರದ್ದೇನಾದರೂ ಇದೆಯಾ ಅಂತ? ಹೌದು ಕಣಗುಂಡು, ಗರ್ಭಿಣಿ ಹೆಣ್ಣಿಗೆ ಮೊದಲು ಗಂಡನ ಮನೆಯವರು ಸೀಮಂತ ಮಾಡ್ತಾರೆ. ಹಾಂ, ಅದು ಒಂಥರ ಬೀಳ್ಕೊಡೋ ಸಮಾರಂಭ ಇದ್ದಾಗೆ. ಆ ಶಾಸ್ತ್ರ ಆದ ಕೂಡಲೇ ಅವರು ನಮ್ಮ ಜೊತೆಲಿ ಕಳಿಸ್ತಾರೆ, ನಾವು ಕರ್ಕೊಂಡು ಬರೋದು. ಸರಿಯಾಗಿದ್ರೆ ಅವ್ರಿಗೆ ಹೇಳಿ ಆದಷ್ಟು ಬೇಗ ಈ ಸೀಮಂತದ ಶಾಸ್ತ್ರ ಮಾಡಕ್ಕೆ ಹೇಳೋಣ. ನಾವು ಹೇಳಿದ್ರೆ ಅವ್ರೇನಿಲ್ಲ ಅಂತ ಹೇಳಲ್ಲ. ಶಾಸ್ತ್ರ ಮುಗಿಸಿ ಕರ್ಕೊಂಬಂದ್ರಾಯ್ತು ಅಲ್ವಾ? ಏನೋ ಗುಂಡು ನೀನು, ಈ ಶಾಸ್ತ್ರ ಸಂಪ್ರದಾಯ ಒಂದು ತಿಳ್ಕೊಂಡಿಲ್ವಲ್ಲ ನೀನು. ಈಗಿನ ಕಾಲದ ಹುಡುಗರೇ ಈಗ ರೀತಿ ರಿವಾಜು ಏನು ಗೊತ್ತಿರ, ಎಲ್ಲೋ ಬೇರೆ ಗ್ರಹದಿಂದ ಬಂದವರಾಗ ಆಡ್ತಾರೆ ನೋಡು. ಸೀಮಂತ ಕಾರ್ಯನ ಇಷ್ಟು ಬೇಗ ಯಾರು ಮಾಡಲ್ಲ. ಕನಿಷ್ಠ ಒಂದು 5 ತಿಂಗಳಾರು ಆಗಿರಬೇಕು. ಅದಕ್ಕಿಂತ ಮುಂಚೆ ನಾವೇನು ಮಾಡಬಾರ್ದು ಕಣೋ. ಆ ಶಾಸ್ತ್ರ ಇರೋದೇ ಹೀಗೆ. ಶಾಸ್ತ್ರ ಹೇಗಾದರೂ ಇರಲಿ, ಅವಳು ನಮ್ಮನೆಗೆ ತಾನು ಬರ್ತಾ ಇರೋದು, ನಡೆಯುತ್ತೆ. ನಾನು ಶಾಸ್ತ್ರಿಗಳನ್ನ ಕೇಳಿ ನೋಡ್ತೀನಿ, ಈ ಥರ ಅರ್ಜೆಂಟಾಗಿ ಸೀಮಿತ ಮಾಡೋದಕ್ಕೆ ಶಾಸ್ತ್ರದಲ್ಲಿ ಏನಾದರೂ ಆಪ್ಷನ್ ಇದೆಯಾ ಅಂತ. ಖಂಡಿತ ಇರುತ್ತೆ. ಅವ್ರು ಮಾಡ್ಬೋದು ಅಂದರೆ ಆದಷ್ಟು ಬೇಗ ಶ್ರೀಮಂತದ ಶಾಸ್ತ್ರ ಮಾಡಿ ಅವಳನ್ನ ಈ ಮನೆಗೆ ಕರ್ಕೊಂಬರೋಣ. ಈ ಪ್ಲ್ಯಾನ್ ಎಲ್ಲರಿಗೂ ಓಕೆ ಅಲ್ವಾ? ಅಮ್ಮ, ನೀವೇನಂತೀರಾ? ಬಿಗ್ ಬ್ರೋ, ಎಂತ ಸೂಪರ್ ಡೂಪರ್ ಐಡಿಯಾ ಇದು. ಅದರಲ್ಲಿ ಕೇಳೋದೇನಿದೆ? ಎಷ್ಟೇ ಆಗಲಿ ನಿನಗೆ ಮಹಿ ಕಂಡ್ರೆ ಚಿಕ್ಕ ವಯಸ್ಸಿಂದನೂ ಸ್ಪೆಷಲ್ ಕೇರು, ಲವ್, ಕನ್ಸರ್ನು ಎಲ್ಲ. ಅವಳು ಇಲ್ಲೇ ಇದ್ರೆ ನಿನಗೊಂಚೂರು ಖುಷಿ, ಸಮಾಧಾನ ಎಲ್ಲ ಸಿಗುತ್ತಲ್ವಾ? ಆ್ಯಂಡ್ ಮೋರ್ ಓವರ್ ಅಜ್ಜಿ ಇದ್ದಾರೆ ಬ್ರೋ, ಅವ್ರ ಕಡೆಯಿಂದ ಮಹಿಗೆ ಸ್ಪೆಷಲ್ ಕೇರ್ ಸಿಗುತ್ತೆ. ಎಷ್ಟೇ ಆದರೂ ಅಜ್ಜಿ ಹಳೆ ಕಾಲದವರು, ಅವ್ರಿಗೆ ಡೆಲಿವರಿ, ಬಾಣಿಂತನ ಎಕ್ಸೆಟ್ರಾ ಎಕ್ಸೆಟ್ರಾ ಇದ್ರ ಬಗ್ಗೆ ಅಥೆಂಟಿಕ್ ಆಗಿ ಒಳ್ಳೆ ನಾಲೆಡ್ಜ್ ಇರೋವಂಥವ್ರು. ಆ್ಯಂಡ್ ಅಥೆಂಟಿಕ್ ಆಗಿ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಟಿಪ್ಸ್ ಕೂಡ ಕೊಡ್ತಾರೆ. ಮಹಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲರೂ ಏನಂತೀರಾ? ಮಾಮ್, ಒಡಿಯೂಸೆ ಒಳ್ಳೆ ಐಡಿಯಾ ಅಲ್ವಾ? ಇವನೊಬ್ಬ ವಿಷಯನೇ ಗೊತ್ತಿಲ್ಲದೆ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಅಶೋ, ನೀನೇನಂತೀಯ? ಕರೆಕ್ಟೇ. ಇವಳಿಗೇನಾಗಿದೆ? ಇವಳು ಯಾಕೆ ಹೀಗಾಗ್ತಿದ್ದಾಳೆ? ಮಹಿ ಇಲ್ಲಿಗೆ ಬರೋದು ಬೆಟರ್ ಅಲ್ವಾ ಮಾವ? ಬೇಡ ಅಂತ ನಾನು ಯಾಕೆ ಹೇಳಿ? ನೀವೆಲ್ಲ ಓಕೆ ಅಂದಮೇಲೆ ಬರಲಿ ಸಂತೋಷನಲ್ವಾ? ಅಣ್ಣನೂ ಓಕೆ ಅಂದ್ಬಿಟ್ನಾ? ಸರಿ, ಹಾಗಾದ್ರೆ ಎಲ್ರಿಗೂ ಓಕೆ ಅಂದರೆ ಓಕೆ. ಆದಷ್ಟು ಬೇಗ ಮಹಿಮಾನ ಈ ಮನೆಗೆ ಕರ್ಕೊಂಬಂದು ಮಾಡೋಣ. ನನಗೂ ಓಕೆ ಬ್ರೋ. ಸರಿನಪ್ಪ. ಯಾ, ಥ್ಯಾಂಕ್ ಯು ಅಜ್ಜಿ. ಏನೇ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ನನಗೆ ಸಪೋರ್ಟ್ ಆಗಿರ್ತೀಯ ಅಂತ ಅನ್ಕೊಂಡ್ರೆ ಲಾಸ್ಟ್ ಮಿನಿಟ್ ಪಾರ್ಟಿ ಚೇಂಜ್ ಮಾಡಿ ಮಹಿಮಾಗೆ ಸಪೋರ್ಟ್ ಮಾಡ್ತಿದ್ಯಲ್ಲ. ಮಹಿ ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಠಕ್ಕೆ ಇನ್ನೊಂದು ಹೆಸರೇ ಮಹಿ. ಅವಳು ಅನ್ಕೊಂಡಿದ್ದನ್ನ ಸಾಧಿಸದೆ ಬಿಡಲ್ಲ. ಅವಳು ಏನಾದರೂ ಇಲ್ಲಿಗೆ ವಾಪಸ್ ಬಂದರೆ ನಮ್ಮನ್ನ ಅಯ್ಯೋ ಅನ್ಸ್ಬಿಡ್ತಾಳೆ. ಮಾಮ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೋ. ಏನು ಕೇಳಿಸ್ಕೊಳ್ಳೋದು? ಮಹಿ ಎಂತವಳು ಅಂತ ನಿನಗೆ ಗೊತ್ತು ತಾನೆ. ಅವಳು ಮನೆಗೆ ಬರ್ತಿದ್ದ ಹಾಗೆ ಅವಳು ಆಟ ಶುರು ಮಾಡ್ಕೋತಾಳೆ, ಇರಿಟೇಟ್ ಮಾಡ್ತಾಳೆ, ಟಾರ್ಚರ್ ಮಾಡ್ತಾಳೆ. ಇದೆಲ್ಲ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ಅವಳು ಏನಾದರೂ ಬಂದರೆ ನಮ್ಮ ನೆಮ್ಮದಿನೇ ಸತ್ತೋಗುತ್ತೆ. ನಾನಾದರೂ ಏನು ಮಾಡಲಿ ಮಾಮ್? ಅಣ್ಣನೇ ಮಹಿಗೆ ಸಪೋರ್ಟ್ ಮಾಡಬೇಕಾದ್ರೆ ನಾವು ಯಾರು ಏನು ಮಾಡೋದಕ್ಕಾಗುತ್ತೆ? ನಾವೇನೋ ಅಂದ್ಕೊಂಡಿದ್ವಿ, ಆದರೆ ಅಣ್ಣನ ಇಂಟರ್ಫಿಯರೆನ್ಸಿಂದ ಏನೇನೋ ಆಗೋಯ್ತು. ಬಟ್ ನೀನು ಟೆನ್ಷನ್ ಮಾಡ್ಕೋಬೇಡ ಮಾಮ್. ಅಣ್ಣ ಓಕೆ ಅಂದಿರ್ಬೋದು, ಬಟ್ ಮಹಿ ಇಲ್ಲಿಗೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಮಹಿ ಪ್ರಾಬ್ಲಮ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ನೀನೇನು ವರಿ ಮಾಡ್ಕೋಬೇಡ. ಮಹಿ ಪ್ರಾಬ್ಲಮ್ನ ನೀನು ಹ್ಯಾಂಡಲ್ ಮಾಡ್ತೀಯ? ಹೇಗೆ? ಹೇಗೋ
ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ಬಿಟ್ಬಿಡು. ನಿನಗೆ ನಿನ್ನ ಟೆನ್ಷನ್ ಕ್ಲಿಯರ್ ಆದರೆ ಸಾಕಲ್ವಾ? ತಮ್ಮವ್ರೆ, ಹಾಂ, ಮಹಿಮಾನ ಯಾವತ್ತು ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀರಾ? ಇನ್ನೂ ಯಾವತ್ತೂ ಅಂತ ಡಿಸೈಡ್ ಮಾಡಿಲ್ಲ. ಯಾಕೆ? ಅಲ್ಲ, ನೀವು ಮಹಿಮಾನ ಇಲ್ಲಿ ಕರ್ಕೊಂಡು ಬರಬೇಕು ಅಂದ್ಕೊಂಡಿರೋದು ಒಳ್ಳೇದೇ, ಆದರೆ ನನ್ನ ಒಪಿನಿಯನ್ ಕೇಳಿದ್ರೆ ಅವಳು ಆ ಮನೇಲಿರೋದು ಬೆಟ್ರು ಅಂತ ಅನ್ಸುತ್ತೆ. ಯಾಕಾಗನ್ಸುತ್ತೆ? ಅಲ್ಲ, ನೀವು ಮಹಿಮಾನ ಇಲ್ಲಿ ಕರ್ಕೊಂಡು ಬಂದರೆ ಅಲ್ಲಿ ಅಪ್ಪ ಅಮ್ಮ ಅಪ್ಪಿ ಎಲ್ಲರೂ ಅವಳನ್ನ ಮಿಸ್ ಮಾಡ್ಕೋತಾರೆ. ಜೀವ ಎಲ್ರಿಗಿಂತ ಹೆಚ್ಚಾಗಿ ಮಿಸ್ ಮಾಡ್ಕೋತಾನೆ. ಯಾಕಂದರೆ ಅವಳು ಬೇರೆ ಮನೆಯಿಂದ ಬಂದಿದ್ದಾಳೆ ಅನ್ನೋ ಭಾವನೆ ಯಾರಿಗೂ ಇಲ್ಲ. ಅವ್ರ ಪಾಲಿಗೆ ಅವಳು ಆ ಮನೆಯವಳೇ ಆಗ್ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಎಲ್ಲರೂ ಅವಳಲ್ಲಿ ನನ್ನನ್ನು ನೋಡ್ತಿದ್ದಾರೆ. ನಾನೇ ಆ ಮನೇಲಿದ್ದೀನಿ, ನನ್ನ ಸ್ಥಾನನ ಅವಳು ತುಂಬಿದ್ದಾಳೆ ಅನ್ನೋ ಫೀಲಿಂಗ್ ಎಲ್ರಿಗೂ ಇದೆ. ಎಲ್ಲರೂ ಅವಳನ್ನ ಅಷ್ಟು ಹಚ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ಮಹಿಮನ ಇಲ್ಲಿ ಕರ್ಕೊಂಡು ಬಂದರೆ ಆ ಮನೆ ಬಿಕ್ಕೋ ಅನಿಸುತ್ತೆ. ಆ ಒಂದು ಕಾರಣಕ್ಕೆ ಹೇಳ್ತಿದ್ದೀನಿ ಅಷ್ಟೇ, ಮಹಿಮಾ ಅಲ್ಲಿದ್ದರೆ ಒಳ್ಳೇದು ಅಂತ. ನೀವು ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ಎಷ್ಟು ಚೆನ್ನಾಗಿ ನೋಡ್ಕೋತಿರೋ, ಎಷ್ಟು ಕೇರ್ ತಗೋತಿರೋ, ಅದೇ ಥರ ನಮ್ಮ ತಂದೆ ತಾಯಿಯು ಚೆನ್ನಾಗಿ ನೋಡ್ಕೋತಾರೆ. ಆ ಮಾತಲ್ಲಿ ಯಾವ ಡೌಟು ಇಟ್ಕೊಬಿಡಿ. ನಾನು ಮಹಿಮಾ ಮನೇಲಿ ಚೆನ್ನಾಗಿರ್ತಾಳೆ. ಆಮೇಲೆ 5 ತಿಂಗಳಿಗೋ 7 ತಿಂಗಳಿಗೋ ಸೀಮಂತ ಮುಗಿಸ್ಕೊಂಡ ಮೇಲೆ ಕರ್ಕೊಂಡು ಬರೋದು ಒಳ್ಳೇದು ಅಂತ ನನಗನ್ಸುತ್ತೆ. ಕರೆಕ್ಟ್, ನೀವು ಹೇಳ್ತಾರ ಸರಿಯಾಗಿದೆ, ನಾನು ಒಪ್ತೀನಿ. ಬಟ್ ಇದನ್ನು ನಾನು ಡಿಸೈಡ್ ಮಾಡಿದ್ದಲ್ಲ, ಮಹಿಮನ ಕೇಳ್ಕೊಂಡಿದ್ದು. ಮಹಿಮಾ ಕೇಳ್ಕೊಂಡ್ಲಾ? ಇಂಥ ಟೈಮಲ್ಲಿ ನನಗೆ ಈ ಮನೇಲಿ ಇರಬೇಕು ಅಂತ ಅನಿಸ್ತಾ ಇದೆ ಅಂತ ಬೈಕ್ ಹೇಳ್ಕೊಂಡ್ಲು. ಅವಳು ಹೇಳ್ಕೊಂಡ್ಮೇಲೆ ನಾನು ಇಲ್ಲ ಅಂತ ಹೇಗೆ ಹೇಳಿ ಅವಳು ನಾನು ಹೇಗೆ ಡಿಸಪಾಯಿಂಟ್ ಮಾಡಲಿ, ಅದು ಇಂಥ ಟೈಮಲ್ಲಿ? ನನ್ನ ಜಾಗದಲ್ಲಿ ನೀವೇ ನಿಂತು ಯೋಚನೆ ಮಾಡಿ. ನಾನು ಅವಳನ್ನ ಬರೀ ನನ್ನ ತಂಗಿ ಅಂತ ಅಂದ್ಕೊಂಡಿಲ್ಲ, ಮಗಳ ಥರ ಬೆಳೆಸಿದ್ದೇನೆ. ಮಗಳು ಅಪ್ಪನ ಹತ್ರ ಈ ಥರದೊಂದು ರಿಕ್ವೆಸ್ಟ್ ಮಾಡಿದ್ರೆ ಹೇಗೆ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲಲ್ವಾ ಹೇಳಿ? ಸರಿ, ಅವಳಿಗೆ ಹಾಗೆ ಅನ್ಸಿದ್ಮೇಲೆ ಕರ್ಕೊಂಡು ಬರೋದೇ ಒಳ್ಳೇದು. ಬಟ್ ನನ್ನ ಪ್ರಾಬ್ಲಮ್ ಅದಲ್ಲ. ಇಲ್ಲಿ ಹೇಗೋ ಎಲ್ಲರನ್ನೂ ಒಪ್ಪಿಸ್ಬಿಟ್ಟೆ, ನಿಮ್ಮ ಮನೆಯವ್ರನ್ನ ಹೇಗೆ ಒಪ್ಪಿಸ್ಲಿ, ಅದೇ ಇದೆಲ್ಲದಕ್ಕಿಂತ ದೊಡ್ಡ ಟಾಸ್ಕ್. ಅವ್ರ ಮುಂದೆ ಹೇಗೆ ಪ್ರಸ್ತಾಪ ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಪಾಪ ಅವ್ರಿಗೆ ಬೇಜಾರು ಮಾಡೋದಕ್ಕೆ ನನಗಿಷ್ಟ ಇಲ್ಲ, ಹಾಗಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಆಗಲ್ಲ. ನನಗೋಸ್ಕರ ಒಂದು ಸಹಾಯ ಮಾಡ್ತೀರಾ? ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ನೀವೇ ಕನ್ವಿನ್ಸ್ ಮಾಡಬೇಕು, ದಯವಿಟ್ಟು. ಸರಿ, ನಾನು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು. ಮಹಿ, ಅಮ್ಮ ಆಗ್ತಿರೋ ಸಂಭ್ರಮ ಈಗ ತಾನೇ ಶುರುವಾಗಿದೆ. ಅಂಥದ್ರಲ್ಲಿ ಅವಳನ್ನು ಇಲ್ಲಿ ಕರೆಸ್ಕೊಳ್ಳೋದಕ್ಕೆ ಅಪ್ಪನ ಹೇಗೆ ಒಪ್ಪಿಸ್ಲಿ?